ಒಂದು 25,000 ಜನ ಇತ್ತು ಸೃಷ್ಟಿ. ನೀವು ಎಲ್ಲರೂ ಇದ್ದೀರಿ ಅನ್ನೋದು ನಾನು ತಿಳ್ಕೊಂಡಿದ್ದೇನೆ. ನಾನು ಆರೋಪ ಮಾಡಲಿಲ್ಲ. ನಾನು ಡಾಕ್ಯುಮೆಂಟ್ ಸಮೇತ ಕೊಟ್ಟಿದ್ದೇನೆ. ಆಸಕ್ತಿ ಇಲ್ಲದೇ ಇದ್ದವರು ಬಜೆಟಲ್ಲಿ ಯಾಕೆ ಘೋಷಣೆ ಮಾಡಿದ್ರು, ಬಜೆಟಲ್ಲಿ ಘೋಷಣೆ ಆದಮೇಲೆ ಮತ್ತೆ ಪುನಃ ಹೆಚ್ಚು ಕಡಿಮೆ ಮಿನಿಮಮ್ 20 ದಿನ ಇರ್ತದೆ. ಒಂದೇ ಒಂದು ದಿನ 5 ಶಾಸಕರಿಗೂ 2 ಮಿನಿಸ್ಟ್ರಿ ಬಿಜೆಪಿ. ಈ ಜಿಲ್ಲೆಯಲ್ಲಿ 5 ಶಾಸಕರು, ದೇಶಪಾಂಡೆ ಸಾಹೇಬ್ರೊಬ್ಬರು ಬಿಟ್ಟರೆ 5 ಜನ BJP MLA ಇದ್ದರು. 1 ಮಿನಿಸ್ಟ್ರು ಸಾಕಾಗೋದಿಲ್ಲ. ಈ ಜಿಲ್ಲೆ ಅಭಿವೃದ್ಧಿ ಮಾಡಬೇಕು ಅಂದರೆ ಮಂಗಳೂರಿಂದ ತಂದು ಇಲ್ಲಿ ಉಸ್ತುವಾರಿ ಮಿನಿಸ್ಟ್ರಿ ಮಾಡಬೇಕು. ತುಟಿ ಬಿತ್ತಲಿಲ್ಲಲ್ಲ, ಯಾಕೆ ನಮ್ಮ ಇಚ್ಛೆನೋ ಅಥವಾ ಅವ್ರದ್ದು ಇಚ್ಛೆನೋ? ನಾವೇನು ಸುಳ್ಳು ಹೇಳಿಲ್ಲ. ಪ್ರತಿಯೊಂದು ಪೇಜಲ್ಲಿ ವಿತ್ ರಿಕಾರ್ಡ್ ಬಿಡುಗಡೆ ಮಾಡಿದ್ದೇನೆ. ಸುಮ್ಮನೆ ಬಾಯಿ ಅದರಲ್ಲಿ ಹಾಗೆಲ್ಲ ಮಾತಾಡಬಾರ್ದು. ಜವಾಬ್ದಾರಿ ಇದ್ದು ಸುಮ್ಮನೆ ಬರೋದಿಲ್ಲ. 8,000 ಕೋಟಿ ರೂಪಾಯಿದು ಅವರು ಇಂಪ್ಲಿಮೆಂಟ್ ಘೋಷಣೆ ಮಾಡಬೇಕಾದ್ರೆ 5,300 ಕೋಟಿ. ಈಗ ಅದಕ್ಕೆ 8,000 ಕೋಟಿ ಆಗಿದೆ. ಸುಮ್ಮನೆ ನೀವು ಕೇಳೋದು ಪ್ರಶ್ನೆ ಅವ್ರ ಹತ್ರ ಕೇಳೋದಿಲ್ವಾ ಅಂತ. ವಯಸ್ಸಾಗಿ ಲಾಯರ್ ಇದ್ದಾರೆ, ಪಾಪ ಸ್ಪೀಕರ್ ಆದವರು, ಮಿನಿಸ್ಟರ್ ಆದವರು. ಅನ್ನೋದು ನಮಗೇನೋ ನಮ್ಮ ಹತ್ರ ಈಗ ಕೇಳಿದ್ದೀವಿ, ಅವ್ರಿಗೆ ಕೇಳ್ರಿ. ಒಂದು ಪ್ರಾಜೆಕ್ಟ್ ಅನ್ನ ತಂದು 5,300 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನ ಘೋಷಣೆ ಮಾಡ್ತಾರೆ ವಿಧಾನಸೌಧದಲ್ಲಿ ಅಂತ ಹೇಳಿದ್ರೆ ಏನು ಹುಡುಗಾಟಿಗೆಯಾ? ಏನ್ ತಿಳ್ಕೊಂಡಾರೆ ಅವ್ರು ಮಾತಾಡೋದು? ತಪ್ಪನ್ನ ಒಪ್ಪಿಕೊಳ್ಳಿ, ಅದರ ನಂತರ ಏನು ಮಾಡಬೇಕು ಅಂತ ಹೇಳಿ ಸಂಪೂರ್ಣವಾದಂಥ ಸಹಕಾರ ನಾನು ಮಾಡ್ತೀನಿ. ನಾನು ಗುರುಗಳ ಮುಂದೆ ಹೇಳಿದ್ದೇನೆ, ಅಲ್ಲಿ ಏನು ಹೇಳಿದ್ದೇನೆ ಇಲ್ಲೂ ಅದೇ ಹೇಳ್ತೀನಿ. ನಮಗೆ 2 ಯೋಜನೆ ಅವಶ್ಯಕತೆ ನನಗಿಲ್ಲ, ಹಿತಾಸಕ್ತಿ ನನಗೇನೂ ಇಲ್ಲ. ಅದರಲ್ಲೂ ಅಲ್ಲಿ ಏನು ಪಂಪ್ ಸ್ಟೋರೇಜ್ ಹೆಚ್ಚು ಕಡಿಮೆ 30% ನನ್ನ ಕ್ಷೇತ್ರ, 70% ಸಾಗರ. ಅಲ್ಲಿಗೋ ಆಯ್ತು ಹೇಳ್ತಾ ಇದ್ದೀನಿ. ಅವ್ರು ಘೋಷಣೆ ಮಾಡೋರು ಯಡಿಯೂರಪ್ಪನ ಇದ್ರು ಅಂದ್ರೆ ಹೇಳಲಿಕ್ಕೆ, ಅವ್ರು ಅದೇ ಜಿಲ್ಲೆಯವರು ಅಂದ್ರೆ ಹೇಳಲಿಕ್ಕೆ. ಏನು ನಿಲ್ಲಿಸ್ಲಿಕ್ಕಾಗೋದಿಲ್ಲ ಅವ್ರ ಹತ್ರ. ಅವ್ರು ಯಾಕೆ ನಿಲ್ಲಿಸಬಾರ್ದು? ನಮ್ಮ ರಾಜ್ಯದಲ್ಲಿ ಯಾರು ಮತ್ತೊಂದು ಜಿಲ್ಲೆಯವರು ನೀರು ಕೇಳ್ತಾರೆ ಅನ್ನಲಿ, ಇವ್ರು ಮಾಡುವ ಪ್ರಾಜೆಕ್ಟು ಇವರೇ ನೀರು ಕೊಡ್ತೆ ಹಾವೇರಿಗೆ ಹೇಳಿದವರು. ಹಾವೇರಿಯಲ್ಲಿ ನಮ್ಮ ಮಾಜಿ CM ಸ್ವಾಮಿಗಳು ಕರ್ಕೊಂಡು ಪಾದಯಾತ್ರೆ ಮಾಡ್ತಾರಂತೆ ನೀರು ಕೊಡ್ತಿದ್ರೆ. ಅವನ್ನೆಲ್ಲ ಸರಿ ಮಾಡಲಿ. BJP ಅವರು ಹಿತಾಸಕ್ತಿ ಏನು ಮನಸ್ಥಿತಿ ಸರಿ ಇಲ್ವಾ? ಅಲ್ಲಿ ಏನಾದ್ರು ಮಾತಾಡ್ತಾರೆ. ಅಂದರೆ ನೀವು 5 ಜನ MLA BJP ಈಗ ನಿಮ್ಮ ಪಾರ್ಟಿ ಕಡೆ ಬರ್ತಿದ್ದಾರಲ್ಲ, ಅವರು ಅವರೇ ಹಾವೇರಿ ಮಂತ್ರಿ ಅಂತ ಕಾಣುತ್ತೆ. ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್. ನನಗೆ ನೇರವಾಗಿ ಹೇಳ್ತೀನಿ, ನಾನು ಹೆಚ್ಚಾಗಿ ಗೊತ್ತಿಲ್ಲ, ಮಂತ್ರಿ ಅಂತ ಇದ್ರು. ಅಂದ್ರೆ ಹಾವೇರಿ ಉಸ್ತುವಾರಿ ಅಂತೇಳಿ ನನಗೆ ಇದು ನೆನಪು. ಮತ್ತೇನಾದರೂ ವ್ಯತ್ಯಾಸ ಇದ್ರೆ ಮತ್ತೆ ಟ್ರೋಲ್ ಆದ್ರೆ ಕಷ್ಟ. ಶಿವರಾಮ್ ಹೆಬ್ಬಾರರು ಅವ್ರ ಕ್ಷೇತ್ರದಲ್ಲೇ ವರದಾ ನದಿ ಬರೋದು. ಅವರು ಆ ಸಂದರ್ಭದಲ್ಲಿ ಮಂತ್ರಿ ಇದ್ರು. ಆ ಸಂದರ್ಭದಲ್ಲಿ BJPಗೆ ನಮ್ಮ ಪಕ್ಷ ಬಿಟ್ಟು BJPಗೆ ಹೋಗಿ ಗೆದ್ದು ಮಂತ್ರಿಯಾಗಿ ಅವರು ವಿಧಾನಸೌಧ ಒಳಗಿರುವಾಗಲೇ ಈ ಪ್ರಾಜೆಕ್ಟ್ ಆಗಿತ್ತು. ನೀವೇನು ಡೌಟಲ್ಲಿ ಮಾತಾಡಬೇಡಿ. ನಾವು ಶಿವರಾಮ್ ಹೆಬ್ಬಾರ್ ಜೋಸ್ತ್ರೆ ಪಕ್ಷ ಬಂದಾಗ ನಮ್ದು ಬೇರೆ, ಅವರು ಬೇರೆ ಆಗಿತ್ತು. ಈಗೆಲ್ಲ ಒಂದೇ. ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಆದರೆ ಏನಾಗಿದೆಲ್ಲ, ಯಾರು ತಪ್ಪು ಮಾಡಿದಾರಲ್ಲ ತಪ್ಪೇ. ಅವ್ರು ಮಾಡಿದ್ರು ತಪ್ಪೇ, ನಾನು ಮಾಡಿದ್ರು ತಪ್ಪೇ. ನಾವು ಓಪನ್ ಆಗಿದ್ದಾರೆ.